ನಮಸ್ಕಾರ ವೀಕ್ಷಕರೇ, ಟ್ರೇಡರ್ಸ್ ಚಾನೆಲ್ಗೆ ಸ್ವಾಗತ. ನಾನು ಸಂತೋಷ್. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಆಪ್ಷನ್ ಸೆಲ್ಲಿಂಗ್ ನಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಬಹಳಷ್ಟು ಜನ ಯೂಸ್ ಮಾಡುವಂತಹ ಶಾರ್ಟ್ ಸ್ಟ್ರಾಟಜಿ, ಈ ಒಂದು ಆಪ್ಷನ್ ಸ್ಟ್ರಾಟಜಿ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೇನೆ. ಓಕೆನಾ? ಸೊ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಸೊ ಮೊದಲೇ ನಿಮ್ಗೆಲ್ಲ ಗೊತ್ತಿದೆ, ನಾನು ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಆಪ್ಷನ್ಗೆ ಸಂಬಂಧಪಟ್ಟಂತಹ ಬೇಸಿಕ್ ಟು ಅಡ್ವಾನ್ಸ್ ಪ್ರತಿಯೊಂದು ಚಾಪ್ಟರ್ಗಳನ್ನ ನಾನು ಏನ್ ಮಾಡ್ತಾ ಇದ್ದೀನಿ, ಕವರ್ ಮಾಡ್ತಾ ಇದ್ದೀನಿ. ಆಯ್ತಾ? ಅದ್ರಲ್ಲಿ ನೋಡಿ, ಇದು ಈ ಒಂದು ಪ್ಲೇ ಲಿಸ್ಟ್ ಅಲ್ಲಿ ಆಪ್ಷನ್ ಕಂಪ್ಲೀಟ್ ಅಂತ ಇದೆ. ಸೊ ಇದ್ರಲ್ಲಿ ನಾನು ಏನ್ ಮಾಡಿದೆ ಅಂದ್ರೆ ಬೇಸಿಕ್ಸ್, ಏನು ಗೊತ್ತಿಲ್ಲ ಅನ್ನೋದು ಆಪ್ಷನ್ಸ್ ಅಂತ ತಿಳ್ಕೊಳ್ಳಿ. ಅದೇ ರೀತಿ ನೀವು ಆಪ್ಷನ್ ಬೈಯರ್ ಆಗಿದ್ರೆ ಈ ಒಂದು ಪ್ಲೇ ಲಿಸ್ಟ್ ನೋಡಿ, ಆಪ್ಷನ್ ಬೈಯಿಂಗ್ ಅಂತ ಈ ಒಂದು ಪ್ಲೇ ಲಿಸ್ಟ್ ಇದೆ. ಇಲ್ಲಿ ಆಪ್ಷನ್ ಬೈಯಿಂಗ್ ಅಲ್ಲಿ ನಾವು ಯಾವ ರೀತಿಯ ಸ್ಟ್ರಾಟಜಿಗಳನ್ನು ಮಾಡ್ಬೋದು ಅನ್ನೋದನ್ನ ಇದರಲ್ಲಿ ಕಂಪ್ಲೀಟ್ ಕವರ್ ಮಾಡಿದ್ವಿ. ಸೊ ಅದರ ಮುಂದಿನ ಭಾಗವಾಗಿ ಈಗ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಆಪ್ಷನ್ ಸೆಲ್ಲಿಂಗ್ ಹೇಳ್ಕೊಡ್ತಾ ಇದೆ. ಯಾಕೆಂದ್ರೆ ಬಹಳಷ್ಟು ಜನ ಗೊತ್ತು, ಆಪ್ಷನ್ ಬೈಕು ಆಪ್ಷನ್ ಸೆಲ್ಲಿಂಗ್ ಅಲ್ಲಿ ಜಾಸ್ತಿ ದುಡ್ಡಿದೆ, ಜಾಸ್ತಿ ಎಲ್ಲ ಕಡಿಮೆ ದುಡ್ಡಿದೆ, ಬಟ್ ಕನ್ಸಿಸ್ಟೆಂಟ್ ನಾವು ಅರ್ನ್ ಮಾಡ್ಬೋದು ಅಂತ ಗೊತ್ತಿದೆ. ಸೊ ಹಾಗಾಗಿ ಈಗ ಬಹಳಷ್ಟು ಜನ ಆಪ್ಷನ್ ಸೆಲ್ಲಿಂಗ್ ನ ಕಲಿಯಕ್ಕೆ ಬಹಳ ಇಷ್ಟ ಕೊಡ್ತಾ ಇದ್ದೀರಾ. ಸೊ ಹಾಗಾಗಿ ನಿಮ್ಗೆ ಆಪ್ಷನ್ ಸೆಲ್ಲಿಂಗ್ ಸಂಬಂಧಪಟ್ಟಂತ ಪ್ರತಿಯೊಂದು ವಿಡಿಯೋನ ನಾನು ಈ ಪ್ಲೇ ಲಿಸ್ಟ್ ಕವರ್ ಮಾಡಿದ್ದೀನಿ. ಸೊ ವಿಡಿಯೋನ ಸಂಪೂರ್ಣ ನೋಡಿ, ಆ ಪ್ಲೇ ಲಿಸ್ಟ್ ನೋಡಿ. ಸೊ ಇವತ್ತಿನ ಟಾಪಿಕ್ ಶಾರ್ಟ್ ಸ್ಟ್ರಾಡಲ್. ಸೊ ಶಾರ್ಟ್ ಸ್ಟ್ರಾಡಲ್ ಅಂದ್ರೆ ಏನು ನೋಡಿ. ಶಾರ್ಟ್ ಸ್ಟ್ರಾಡಲ್ ಅಂದ್ರೆ ನೀವೇನ್ ಮಾಡ್ತೀವಿ ಅಂದ್ರೆ, ಅಂಡ್ ಇದು ಒಂದು ನಾನ್ ಡೈರೆಕ್ಷನಲ್ ಸ್ಟ್ರಾಟಜಿ. ಇದು ಡೈರೆಕ್ಷನಲ್ ಅಲ್ಲ, ನಾನ್ ಡೈರೆಕ್ಷನಲ್ ಸ್ಟ್ರಾಟಜಿ. ಓಕೆನಾ? ಸೊ ಇದರ ಅರ್ಥ ಏನಂದ್ರೆ, ನಿಮ್ಗೆ ಮಾರ್ಕೆಟ್ ಡೈರೆಕ್ಷನ್ ಗೊತ್ತಿಲ್ಲ, ಮಾರ್ಕೆಟ್ ಮೇಲ್ ಹೋಗುತ್ತೆ ಅಥವಾ ಕೆಳಗಡೆ ಹೋಗುತ್ತೆ ಗೊತ್ತಿಲ್ಲ ನಿಮ್ಗೆ, ಬಟ್ ನಿಮ್ಗೆ ಏನಾಗಿದೆ ಅಂದ್ರೆ ಮಾರ್ಕೆಟ್ ಈಗ ಸೈಡ್ ವೈಸ್ ಇರ್ಬೋದು. ಅಂದ್ರೆ ಮಾರ್ಕೆಟ್ ಮೇಲೂ ಹೋಗಲ್ಲ, ಕೆಳಗಡೆ ಹೋಗಲ್ಲ, ಅಥವಾ ಮೇಲೋದ್ರೂ ಸ್ವಲ್ಪ ದೂರ ಹೋಗಿ ಮತ್ತೆ ವಾಪಸ್ ಬಂದು ಅದೇ ಪ್ಲೇಸಿಗೆ ಬರುತ್ತೆ, ಅಥವಾ ಕೆಳಗಡೆ ಬಂದನು ಮತ್ತೆ ರಿವರ್ಸಲ್ ಆಗಿ ಅದೇ ಪ್ಲೇಸಿಗೆ ಹೋಗುತ್ತೆ. ಈ ತರ ಒಂದು ಅನಲೈಸ್ ನೀವು ಮಾಡಿದಾಗ, ನಿಮ್ಮ ಅನಲೈಸ್ ಆ ತರ ಇದ್ದಾಗ ಏನ್ ಮಾಡ್ತೀರಿ ಅಂದ್ರೆ, ನೀವು ಈಸಿಲಿ ಶಾರ್ಟ್ ಸ್ಟ್ರಾಡಲ್ ನ ಮಾಡ್ಬೋದು. ಓಕೆ? ಸೊ ಯಾವ ಐಡಿಯಲ್ ಕಂಡೀಷನ್ಸ್ ಯಾವ್ದು ತೋರಿಸ್ಕೊಡ್ತೀನಿ ಒಂದು ಸೆಕೆಂಡ್. ಸೊ ಇದು ಆಲ್ಮೋಸ್ಟ್ ಲೈವ್ ಮಾರ್ಕೆಟ್ಗೆ ರೆಕಾರ್ಡ್ ಮಾಡ್ತಾ ಇದ್ದೀನಿ ಇದನ್ನ. ಇಲ್ಲಿ ನೋಡಿ, ಈ ತರ ಐಡಿಯಲ್ ಸಿಚುವೇಶನ್ ಇದು ನೋಡಿ. ಇಲ್ಲಿ ಮಾರ್ಕೆಟ್ ಇಲ್ಲಿ ಓಪನ್ ಆಗಿ ಇಲ್ಲಿ ಕ್ಲೋಸ್ ಕೊಡ್ತು, ಇಲ್ಲಿ ಓಪನ್ ಆಗಿ ಇಲ್ಲಿ ಕ್ಲೋಸ್ ಕೊಡ್ತು. ಇವೆರಡು ಮಾತ್ರ ಶಾರ್ಟ್ ಸ್ಟ್ರಾಟಲ್ ಮಾಡೋದ್ರಿಗೆ ಒಳ್ಳೆ ದುಡ್ಡಾಗಿರುತ್ತೆ. ತೋರಿಸ್ಕೊಡ್ತೀನಿ ಯಾವಾಗ ಅಂತ. ಎಕ್ಸಾಂಪಲ್, ಇದು ಬಂದ್ಬಿಟ್ಟು 16 ಮೇ, ಇದು ಬಂದ್ಬಿಟ್ಟು 16/5/2025. ಓಕೆನಾ? ಸೊ ಆವತ್ತಿನ ದಿವಸ ನೋಡಿ, ಮಾರ್ಕೆಟ್ ಇಲ್ಲಿ ಓಪನ್ ಆಗಿ ಇಲ್ಲೇ ಕ್ಲೋಸ್ ಕೊಡ್ತಾರೆ, ಅಂದ್ರೆ ಫುಲ್ ಫ್ಲಾಟ್, ಮೇಲ್ ಹೋಗಿಲ್ಲ ಕೆಳಗೆ ಹೋಗಿಲ್ಲ. ಸೊ ಅವತ್ತಿನ ದಿವಸ ನೀವು ಶಾರ್ಟ್ ಸ್ಟ್ರಾಡಲ್ ಮಾಡಿದ್ರೆ, ಏನಾಗೋದು? ಓಕೆನಾ? ಸೊ ಈಗ ಬನ್ನಿ, ಒಂದು 5 ಮಿನಿಟ್ಸ್ ಮಾರ್ಕೆಟ್ ಬಿಟ್ಬಿಡಿ. ಫಸ್ಟ್ 5 ಮಿನಿಟ್ಸ್ ಏನು ಮಾಡಕ್ ಹೋಗ್ಬಿಡಿ, ಯಾಕಂದ್ರೆ ಅಡ್ಜಸ್ಟ್ ಎಲ್ಲ ಆಗ್ಬೇಕು ಮಾರ್ಕೆಟ್. ಸೊ ಹಾಗಾಗಿ ಸೊ ಶಾರ್ಟ್ ಸ್ಟ್ರಾಡಲ್ ಮಾಡ್ಕೊಳ್ಳಿ ಅಂದ್ರೆ ಎತ್ತ ಮನಿಯ ಏನ್ ಮಾಡ್ಬೇಕು ನೀವು ಎತ್ತ ಮನಿಯ ಕಾಲ್ ಆಪ್ಷನ್ ಅಂಡ್ ಪುಟ್ ಆಪ್ಷನ್ ಎರಡನ್ನೂ ಸಹಿತ ಸೆಲ್ ಮಾಡಿ, ಬೈ ಅಲ್ಲ, ಸೆಲ್ ಮಾಡಿ. ಇದಕ್ಕೆ ಕ್ಯಾಪಿಟಲ್ ಬೇಕು ನಿಮ್ಗೆ 2,60,000 ಬೇಕಾಗುತ್ತೆ. 2,60,000. ಸ್ವಲ್ಪ ಹೆಡ್ಜಿಂಗ್ ಮಾಡ್ಕೊಂಡ್ರೆ ಕಡಿಮೆ ಆಗುತ್ತೆ. ಸದ್ಯಕ್ಕೆ ಇದು ಶಾರ್ಟ್ ಸ್ಟ್ರಾಡಲ್ ಅಷ್ಟೇ. ಆಯ್ತಾ? ಸೊ ಇದರಲ್ಲಿ ಮ್ಯಾಕ್ಸಿಮಮ್ ಪ್ರಾಫಿಟ್ ಎಷ್ಟಾಗತ್ತೆ? 30,000 ಆಗುತ್ತೆ ಸರ್, ಮ್ಯಾಕ್ಸಿಮಮ್ ಪ್ರಾಫಿಟ್. ಯಾವಾಗ ಅಂದ್ರೆ ಮಾರ್ಕೆಟ್ ಇಲ್ಲೇ ಕ್ಲೋಸ್ ಕೊಡ್ಬೇಕು. ಇಲ್ಲಲ್ಲ, ಇಲ್ಲೇ ಕ್ಲೋಸ್ ಕೊಟ್ಟಾಗ ಮಾತ್ರ ನಮ್ಗೆ 30,000 ಪ್ರಾಫಿಟ್ ಆಗುತ್ತೆ. ಅಂಡ್ ಮ್ಯಾಕ್ಸಿಮಮ್ ಲಾಸ್ ನೋಡಿ, ಅನ್ಡಿಫೈನ್ಡ್ ಇದೆ. ನೋಡಿ, ಯಾವಾಗ ನಿಮಗೆ ಲಾಸ್ ಅನ್ಡಿಫೈನ್ಡ್ ಅಂತ ಬರ್ತಾ ಇದೆ ಅಂದ್ರೆ ನೀವು ಆಪ್ಷನ್ ಸೆಲ್ಲಿಂಗ್ ಮಾಡಿದ್ದೀರಿ ಅಂತ ಅರ್ಥ ಮಾಡ್ಕೊಂಡ್ಬಿಡಿ. ಓಕೆ? ಅಂಡ್ ನೋಡಿ, ಇಲ್ಲಿ ಪ್ರಾಬಿಲಿಟಿ ಎಷ್ಟಿದೆ ನಿಮಗೆ? ಪ್ರಾಫಿಟ್ ಆಗೋ ಪ್ರಾಬಿಲಿಟಿ 55% ಇದೆ. ಆಯ್ತಾ? ಸೊ ಇಲ್ಲಿ ಇಂಪಾರ್ಟೆಂಟ್ ಬ್ರೇಕ್ ಇವನ್ ನೋಡ್ಕೊಳ್ಳಿ. 24,600 ಒಂದು ಬ್ರೇಕ್ ಇವನ್ ಇದೆ. ಅದೇ ರೀತಿ 25,400 ಒಂದು ಬ್ರೇಕ್ ಇವನ್ ಇದೆ. ಓಕೆ? ಸೊ ಈ ಬ್ರೇಕ್ ಇವನ್ ಹೆಂಗ್ ಕ್ಯಾಲ್ಕುಲೇಷನ್ ಮಾಡೋದು? ನಾನು ಬಹಳ ಸಲ ಆಲ್ರೆಡಿ ಎಲ್ಲಾ ವಿಡಿಯೋಗಳು ಹೇಳ್ತಾ ಇದ್ದೀನಿ, ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಆರೊಂದು ಸಲ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ಫಸ್ಟ್ ತಿಳ್ಕೊಳ್ಳಿ, ಕಾಲ್ದು ಎಷ್ಟಿದೆ? ಪ್ರೀಮಿಯಂ 217 ಇದೆ, ಪುಟ್ತು 182. ಎರಡನ್ನು ಆಡ್ ಮಾಡ್ಕೊಳ್ಳಿ. 217, 182 ಎರಡು ಆಡ್ ಮಾಡ್ಕೊಳ್ಳಿ. 7, 9, 9, 399, 400 ರೂಪಾಯಿ ಅನ್ಕೊಳ್ಳೋಣ. 400 ರೂಪಾಯಿ. ಓಕೆ? ಸೊ 400 ಪಾಯಿಂಟ್ಸ್ ಎರಡು ಆಡ್ ಮಾಡಿದಾಗ 400 ಪಾಯಿಂಟ್ಸ್ ಬರ್ತದೆ. ಓಕೆನಾ? ಈಗ ನೀವೇನ್ ಮಾಡ್ಬೇಕು, ಕಾಲ್ ಆಪ್ಷನ್ ಅಲ್ಲಿ 25,000 ಕಾಲ್ ಆಪ್ಷನ್ ನೀವು ಬೈ ಮಾಡಿದಿರಲ್ಲ ಅಂದ್ರೆ ಅದಕ್ಕೆ ಕಾಲ್ ಆಪ್ಷನ್ ಯಾವತ್ತು ಆಡ್ ಮಾಡಿ 400 ರೂಪಾಯಿ. ಅಲ್ಲಿಗೆ
25,400 ಇದು ನಿಮ್ಮ ಬ್ರೇಕ್ ಇವನ್ ನೋಡಿ. 25,400 ಇದು ನಮ್ಮ ಬ್ರೇಕ್ ಇವನ್, ಅಪ್ ಸೈಡ್ ಬ್ರೇಕ್ ಇವನ್. ಅದೇ ರೀತಿ 25,000 ಪುಟ್ ಆಪ್ಷನ್ಗೆ ಪ್ರೀಮಿಯಂನ ಲೆಸ್ ಮಾಡಿ, ಅವಾಗ ನಿಮ್ಗೆ ಏನಾಗುತ್ತೆ 24,600 ಬರುತ್ತೆ ನೋಡಿ. ಇದು ಬ್ರೇಕ್ ಇವನ್. ಕರೆಕ್ಟ್ ಆಯ್ತಾ? ಅರ್ಥ ಆಯ್ತಲ್ಲ? ನಾವೇನ್ ಮಾಡಿದ್ವಿ ಅಂದ್ರೆ ಫಸ್ಟ್ ಎರಡು ಪ್ರೀಮಿಯಂನ ಕೂಡ್ಕೊಂಡಾಗ ನಮಗೆ 400 ಪಾಯಿಂಟ್ ಬಂತು. ಕಾಲ್ ಆಪ್ಷನ್ಗೆ ಸ್ಟ್ರೈಕ್ ಪ್ರೈಸ್ ಇದನ್ನ ಆಡ್ ಮಾಡ್ಕೊಂಡ್ವಿ, ಪುಟ್ ಆಪ್ಷನ್ ಸ್ಟ್ರೈಕ್ ಪ್ರೈಸ್ ಅಲ್ಲಿ ಇದನ್ನ ಲೆಸ್ ಮಾಡ್ಕೊಂಡ್ವಿ. ಅದು ನಮ್ಮ ಬ್ರೇಕ್ ಇವನ್ ಬಂತು. ಸೊ ಮಾರ್ಕೆಟ್ ಅವತ್ತು ಏನಾಗಿದೆ? ಮಾರ್ಕೆಟ್ ಅವತ್ತು ಫುಲ್ ಫ್ಲಾಟ್ ಆಗಿದೆ. ಸೊ ಎಂಡ್ ಆಫ್ ದ ಡೇ ನೋಡ್ಕೊಳ್ಳಿ. ಎಂಡ್ ಆಫ್ ದ ಡೇ ನಿಮಗೆ ಎಷ್ಟು ಪ್ರಾಫಿಟ್ ಆಗಿದೆ ಅಂದ್ರೆ 3,000 ರೂಪಾಯಿ ಪ್ರಾಫಿಟ್ ಆಗಿದೆ. ಎಷ್ಟಾಗಿದೆ? 3,000 ರೂಪಾಯಿ ಪ್ರಾಫಿಟ್ ಆಗಿದೆ. ರೈಟ್? ಯಾಕೆಂದ್ರೆ ಮಾರ್ಕೆಟ್ ಅಲ್ಲಿ ಏನೂ ಆಗಿಲ್ಲ. ಅಂದ್ರೆ ನೀವು ಕಾಲ್ ಆಪ್ಷನ್ 217 ರೂಪಾಯಿ ಸೆಲ್ ಮಾಡಿರಲ್ಲ, ಅದು 194 ರೂಪಾಯಿ ಆಗಿದೆ. ಅದೇ ರೀತಿ ಪುಟ್ ಆಪ್ಷನ್ 182 ಇತ್ತು, 164 ಇದೆ. ಇದು ಸೈಡ್ ವೈಸ್ ಮಾರ್ಕೆಟ್ ಅಲ್ಲಿ ಏನು ಒಂದು ಮೂಮೆಂಟಮ್ ಆಗಿಲ್ಲ. ಆ ತರ ಸಿಚುವೇಶನ್ ನಮ್ಗೆ ಈ ತರ ಪ್ರಾಫಿಟ್ ಬರುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಡೇ ಬನ್ನಿ, 19ನೇ ತಾರೀಕು ಸಹಿತ ಮಾರ್ಕೆಟ್ ಸೈಡ್ ವೈಸ್ ತರ ಇಲ್ಲ. ರೈಟ್? ಸೊ 19ನೇ ತಾರೀಕು ಸಹಿತ ನಾವೇನ್ ಮಾಡಿದ್ವಿ? ಎಟ್ ದ ಮನಿದು ಕಾಲ್ ಸೆಲ್ ಮಾಡಿದ್ವಿ, ಪುಟ್ ಸೆಲ್ ಮಾಡಿದ್ವಿ. ಓಕೆ, ನೀವು ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕು? 258 ಬೇಕು. ನಿಮ್ ಮ್ಯಾಕ್ಸಿಮಮ್ ಲಾಸ್ ಎಷ್ಟಾಗುತ್ತೆ? ಪ್ರಾಫಿಟ್ ಆಗುತ್ತೆ 26,000. 26,000 ಹೆಂಗೆ ಅಂದ್ರೆ ಎರಡನ್ನ ಆಡ್ ಮಾಡ್ಕೊಳ್ಳಿ. 165, 188 ಎಷ್ಟಾಯ್ತು? 8 5 13, 6 8 14 15, ಇದೊಂದು 353 ಇಂಟು 75 ಮಾಡಿ. ಓಕೆ, 353 ಇಂಟು 75 ನೋಡಿ, 26,475, 26,475 ಆಯ್ತಾ ಇಲ್ಲಿ? ಇದು ನಿಮ್ ಮ್ಯಾಕ್ಸಿಮಮ್ ಪ್ರಾಫಿಟ್. ಅಂದ್ರೆ ನೀವು ಆಪ್ಷನ್ ಸೆಲ್ಲರ್ ಆದಾಗ ನೀವೇನ್ ಮಾಡ್ತೀರಿ ಅಂದ್ರೆ ಈ ಪ್ರೀಮಿಯಂ ನೀವು ಇದ್ ಮಾಡ್ತಾರಲ್ಲ ಅದನ್ನ ನೀವು ಕಲೆಕ್ಟ್ ಮಾಡ್ಕೊಂತೀರಾ, ಅಂದ್ರೆ ನೀವು ಅದನ್ನ ರಿಸೀವ್ ಮಾಡ್ಕೊಂತೀರಾ. ಸೊ ಹಾಗಾಗಿ ನಿಮ್ಗೆ ಏನಾಗುತ್ತೆ, ನಿಮ್ಗೆ ಎಷ್ಟೇ ಪ್ರೀಮಿಯಂ ಪ್ರಾಫಿಟ್ ಆಗೋದು. ಸೊ ಅವತ್ತು ಸಹಿತ ಏನಾಯ್ತು? ಮಾರ್ಕೆಟ್ ಒಂದು ಫ್ಲಾಟ್ ಇತ್ತು. ಸೊ ಅವಾಗ ನಿಮ್ಗೆ ಎಷ್ಟು ಪ್ರಾಫಿಟ್ ಆಗ್ತಾ ಇದೆ? 2,000 ರೂಪಾಯಿ ಪ್ರಾಫಿಟ್ ಆಗ್ತಾ ಇದೆ. ರೈಟ್? ಇವೆರಡು ನಿಮ್ಗೆ ಮಾರ್ಕೆಟ್ ಸೈಡ್ ವೈಸ್ ಇದ್ದಾಗ ಏನಾಯ್ತು ಅಂತ ಈಗ ಬರುತ್ತೆ. ಅಕಸ್ಮಾತ್ ನಮಗೆ ಲಾಸ್ ಆಗೋ ಚಾನ್ಸಸ್ ಯಾವಾಗಿದೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಈ ರೀತಿಯ ಒಂದು ಮೊಮೆಂಟಮ್ ಆಗ್ಬಾರ್ದು, ಒಂದ್ ಸೈಡ್ ರ್ಯಾಲಿ ಹೋಗ್ಬಾರ್ದು. ಈ ತರ ನಿಮಗೆ ರ್ಯಾಲಿ ಹೋಯ್ತು ಅಂದ್ರೆ ನಿಮಗೆ ಲಾಸ್ ಫಿಕ್ಸ್ಡ್. ಉದಾಹರಣೆಗೆ 15ನೇ ತಾರೀಕು 15 ಮೇ ನೋಡಿ. ಸೊ 15 ಮೇಗೆ ಓಕೆನಾ, ನೀವೇನ್ ಮಾಡಿದ್ರಿ? ಸೈಡ್ ವೈಸ್ ಮಾರ್ಕೆಟ್ ಇರುತ್ತಂತ ಕಾಲು ಪುಟ್ಟು ಎರಡು ಸೇಲ್ ಮಾಡಿದ್ರಿ. ಸೊ ನಿಮ್ಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಎಷ್ಟಾಗುತ್ತೆ? 11,800 ರೂಪಾಯಿ ಆಗುತ್ತೆ. ನಿಮ್ಗೆ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕು? 3,30,000. ಅಂದ್ರೆ ನಿಮ್ಗೆ ಎಕ್ಸ್ಪೈರಿ ಸ್ವಲ್ಪ 1 ಲಕ್ಷ ಎಕ್ಸ್ಟ್ರಾ ತಗೊಂತಾರೋ ನಮ್ಮ ಗೌರ್ಮೆಂಟ್ ಆಫ್ ಸೆಬಿ ರೂಲ್ಸ್. ಓಕೆ, ಸೊ ಅದೇನ್ ಮಾಡಕ್ಕಾಗಲ್ಲ, ಅದು ರೂಲ್ಸ್ ಮಾಡಿದ್ದಾರೆ. ಯಾಕಂದ್ರೆ ಎರ್ರಬಿರಿ ಮೂವ್ಮೆಂಟ್ ಆಗುತ್ತೆ ಮಾರ್ಕೆಟ್ ಅಂತ ಆಯ್ತಾ. ಅದೇ ರೀತಿ ನೋಡಿ, ಮಾರ್ಕೆಟ್ ಅಲ್ಲಿ ಮ್ಯಾಕ್ಸಿಮಮ್ ಲಾಸ್ ಎಷ್ಟಿದೆ? ಅನ್ಡಿಫೈನ್ಡ್ ಇದೆ. ಅವತ್ತೇನಾಯ್ತು ಅಂದ್ರೆ ಅವತ್ತು ಮಾರ್ಕೆಟ್ ಅಲ್ಲಿ ಏನಾಯ್ತು ಅಂದ್ರೆ ಆಲ್ಮೋಸ್ಟ್ ಒಂದು ಈ ಡೇ ಲೋ ಇಂದ ಹೈಗೆ 620 ಪಾಯಿಂಟ್ ಮೂವ್ಮೆಂಟ್ ಆಗ್ಬಿಟ್ಟು ಒಂದ್ ಸೈಡ್. ಸೊ ಎಂಡ್ ಆಫ್ ದ ಡೇ ನೀವು ನೋಡಿದಾಗ ನಿಮ್ಗೆ ಎಷ್ಟು ಲಾಸ್ ಆಗಿದೆ ನೋಡಿ? 22,950 ರೂಪಾಯಿ. 22,950 ರೂಪಾಯಿ. ಇದು ಬಿಗ್ ಲಾಸ್ ಅಲ್ವಾ? ನಾವು ಪ್ರಾಫಿಟ್ ಮಾಡ್ಬೇಕಾದ್ರೆ ಎಷ್ಟು ಮಾಡ್ತೀವಿ? 3,000, 2,000 ಒಂದೊಂದು ಡೇ ಮಾಡ್ತೀವಲ್ವಾ? ಆದ್ರೆ ನೋಡಿ ಒಂದ್ ದಿವಸಕ್ಕೆ 22,950. ಅವಾಗ ಏನ್ ಮಾಡ್ಬೇಕು ಅಂದ್ರೆ ಅವಾಗ ನೀವು ಬರೋದು ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಬರ್ತವೆ. ಕೆಲವೊಂದು ಅಡ್ಜಸ್ಟ್ಮೆಂಟ್ಸ್ ಮಾಡ್ಬೇಕು. ಇಲ್ಲ ಅಂದ್ರೆ ಏನ್ ಮಾಡ್ಬೇಕು? ನಮ್ಮ ಅಡ್ಜಸ್ಟ್ಮೆಂಟ್ಸ್ ಮಾಡಕ್ ಗೊತ್ತಿಲ್ಲ, ಸ್ಟಾರ್ಟಿಂಗ್ ಏನಾದ್ರು ಮಾಡ್ಬೇಕು ಅಂದ್ರೆ ಸಿಂಪಲ್ ಆಗಿ ಏನ್ ಮಾಡ್ತೀರಾ? ಡೆಲ್ಟಾ 10 ಇರೋಂಥವನ್ನ ಕಾಲು ಬಿಟ್ಟು ಬೈ ಮಾಡ್ಕೊಳ್ಳಿ. ಅವಾಗ ನಿಮ್ಗೆ ನೋಡಿ ಮ್ಯಾಕ್ಸಿಮಮ್ ಲಾಸ್ ಎಷ್ಟಾಯ್ತು? 9,000 ಆಗ್ಬಿಡುತ್ತೆ. ಪ್ರಾಫಿಟ್ 9,000. ಮ್ಯಾಕ್ಸಿಮಮ್ ಲಾಸ್ 9,000, ಪ್ರಾಫಿಟ್ 9,700 ಆಗುತ್ತೆ. ಅವಾಗ ಮಾರ್ಕೆಟ್ ಸೈಡ್ ಇರೋದಾಗ. ಸೊ ಇದು ನಾವೇನ್ ಮಾಡೋಣ? ಅಂಡ್ ಈ ತರ ನಾವು ಸ್ವಲ್ಪ ಹೆಡ್ಜಿಂಗ್ ಮಾಡ್ಕೊಂಡ್ರೆ ಏನಾಗುತ್ತೆ ನೋಡಿ, 3,30,000 ಬೇಕಾಯ್ತು, ಬಟ್ ಈಗ 1,70,000 ಸಾಕು. ಏನು ಮಾಡಕ್ ಹೋಗ್ಬೇಡಿ, ಅಡ್ಜಸ್ಟ್ಮೆಂಟ್ ಏನು ಮಾಡಕ್ ಬೇಡ ಅಂತ ಸಹಿತ ನಿಮ್ಗೆ ನೋಡಿ ಏನಾಯ್ತು? 8,900 ರೂಪಾಯಿ ಮ್ಯಾಕ್ಸಿಮಮ್ ಲಾಸ್ ಆಗುತ್ತೆ. ಸೊ ನಿಮ್ಗೆ 22,000 ಲಾಸ್ ಮಾಡ್ಕೊಳೋ ಜಾಗದಲ್ಲಿ 8,900 ರೂಪಾಯಿ ಲಾಸ್ ಮಾಡ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ ಅಂತ ಅನ್ಕೊಂಡಿದ್ದೀನಿ. ಕ್ಲಿಯರ್ ಆಯ್ತಲ್ಲ? ಸೊ ಇದೆಲ್ಲ ಹೆಡ್ಜಿಂಗ್ ಎಲ್ಲ ನಾನು ನಿಮ್ಗೆ ಮುಂದೆ ಹೇಳ್ಕೊಡ್ತೀನಿ, ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಮುಂದೆ ಹೇಳ್ಕೊಡ್ತೀನಿ. ಸದ್ಯಕ್ಕೆ ಇದು ತಿಳ್ಕೊಳ್ಳಿ. ಶಾರ್ಟ್ ಶೆಡಲ್ ಅಂದ್ರೆ ಏನ್ ಮಾಡ್ತೀವಿ ನೋಡಿ? ಶಾರ್ಟ್ ಶೆಡಲ್ ಅಂದ್ರೆ ಏನು?
ನಿಮಗೆ ಶಾರ್ಟ್ ಸ್ಟ್ರಾಡಲ್ ಅಲ್ಲಿ ಕಾಲ್ ಆಪ್ಷನ್ ಅಂಡ್ ಪುಟ್ ಆಪ್ಷನ್ ಅವೆರಡು ಏನಾಗಿರ್ತವೆ, ಎಟ್ ದ ಮನಿದು, ಎರಡು ಎಟ್ ದ ಮನಿದು ಸೆಲ್ ಮಾಡ್ತೀವಿ. ಇಲ್ಲಿ ಮಾರ್ಕೆಟ್ ನಮ್ಗೆ ಯಾವ ಪ್ರಾಫಿಟ್ ಆಗುತ್ತೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಸೈಡ್ ವೇಸ್ ಇರ್ಬೇಕು, ಯಾವುದೇ ರೀತಿಯ ಮೂಮೆಂಟಮ್ ಇರಬಾರ್ದು. ಇಲ್ಲಿ ಮೂಮೆಂಟಮ್ ಇರಬಾರ್ದು. ಮೂಮೆಂಟಮ್ ಇತ್ತು ಅಂದ್ರೆ ನಮ್ಗೆ ಬಹಳಷ್ಟು ಲಾಸ್ ಆಗ್ತವೆ. ಬಟ್ ನೀವು ಸಣ್ಣ ಹೆಡ್ಜಿಂಗ್ ಮಾಡ್ಕೊಂಡ್ರೆ ಏನು ಆಗಲ್ಲ, ಲಾಸ್ ಲಿಮಿಟೆಡ್ ಮಾಡ್ಕೋಬಹುದು. ಅರ್ಥ ಆಯ್ತಾ? ಸೊ ಆಪ್ಷನ್ ಸೆಲ್ಲಿಂಗ್ ನೀವು ಕಲಿಬೇಕು ಅಂದ್ರೆ ಏನ್ ಮಾಡ್ಬೇಕು, ಶಾರ್ಟ್ ಶೆಡಲ್ ಬಹಳಷ್ಟು ಜನ ಇದನ್ನೇ ಮಾಡೋದು. ಬಟ್ ಶಾರ್ಟ್ ಶೆಡಲ್ ಮಾಡಿ ಏನಾಗುತ್ತೆ ಗೊತ್ತಾ, ಒಂದೊಂದ್ಸಲ ಏನಾದ್ರೂ ನಿಮ್ಗೆ ಕ್ಯಾರಿ ಫಾರ್ವರ್ಡ್ ಮಾಡ್ಬಿಡ್ತೀರಾ, ಅಂದ್ರೆ ನೆಕ್ಸ್ಟ್ ಡೇ ಕ್ಯಾರಿ ಫಾರ್ವರ್ಡ್ ಆಗ್ತೀರಾ, ಅವಾಗ ನಿಮ್ಗೆ ಹ್ಯೂಜ್ ಲಾಸ್ ಆಗ್ಬಿಡುತ್ತೆ. ಉದಾಹರಣೆಗೆ ಏನಾಗುತ್ತೆ ಹೇಳ್ತೀನಿ, ನೋಡಿ ಇಲ್ಲಿ ಒಂದು ಮಾರ್ಕೆಟ್ ಒಂದು ಹ್ಯೂಜ್ ಗ್ಯಾಪ್ ಡೌನ್ ಆಯ್ತು, ನಿಫ್ಟಿ ಅರೌಂಡ್ ನೋಡಿ ಅರೌಂಡ್ 1100 ಪಾಯಿಂಟ್ ಗ್ಯಾಪ್ ಡೌನ್ ಓಪನ್ ಆಯ್ತು ಅವತ್ತು. ಯಾವತ್ತು ಅಂದ್ರೆ ಏಪ್ರಿಲ್ 7ಕ್ಕೆ. ನೀವು ಏಪ್ರಿಲ್ 4ಕ್ಕೆ ಏನಾದ್ರು ಸುಮ್ಮನೆ ಎಕ್ಸಾಂಪಲ್ ಏಪ್ರಿಲ್ 4ಕ್ಕೆ ಬನ್ನಿ, ರೇರ್ ಆತರ ಆಗೋದು. ಬಟ್ ನಿಮ್ಗೆ ಒಂದ್ ದಿವಸ ಆಯ್ತು ಅಂದ್ರೆ ನಿಮ್ಗೆ ಇದ್ಭುತ ಕ್ಯಾಪಿಟಲ್ ಲಾಸ್ ಆಗ್ಬಿಡುತ್ತೆ. ನೀವೇನ್ ಮಾಡಿದ್ರೆ ಶಾರ್ಟ್ ಶೆಡಲ್ ಮಾಡ್ಕೊಂಡ್ರಿ ಇಂಟ್ರಾಡೇನಲ್ಲಿ. ಎಂಡ್ ಆಫ್ ದ ಡೇ ಏನಾಯ್ತು, ನಿಮ್ಗೆ 3000 ಪ್ರಾಫಿಟ್ ಅಲ್ಲಿ ಇದೆ. ನೀವೇನ್ ಮಾಡ್ಕೊಂಡ್ರಿ, 3000 ಪ್ರಾಫಿಟ್ ಇದೆ, ನಾಳೆ ಏನಾದ್ರು ಸೈಡ್ ವೇಸ್ ಮಾರ್ಕೆಟ್ ಇರುತ್ತೆ ಬಿಡು, ಫ್ಲಾಟ್ ಓಪನ್ ಆಗುತ್ತೆ ಬಿಡು, ಅವಾಗ ನಮ್ಗೆ ಪ್ರಾಫಿಟ್ ಆಗುತ್ತೆ ಅಂತ ಏನಾದ್ರು ಬಿಟ್ಟು ನೀವು ಅದು ಕ್ಲೋಸ್ ಮಾಡಿಲ್ಲ ಅಂತ ಅನ್ಕೊಳ್ಳಿ. ನೆಕ್ಸ್ಟ್ ಡೇ ನೋಡಿ ಹ್ಯೂಜ್ ಗ್ಯಾಪ್ ಅಪ್ ಅಂದ್ರೆ ಗ್ಯಾಪ್ ಡೌನ್, 1000 ಗ್ಯಾಪ್ ಡೌನ್ ಆಯ್ತು. ನಿಮ್ಗೆ ಲಾಸ್ ಎಷ್ಟಾಗಿದೆ ನೋಡಿ, 42,990. ಎಷ್ಟು ಲಾಸ್ ಅನ್ಡಿಫೈನ್ಡ್ ಯಾಕೆ ಅಂತ ಹೇಳ್ತೀವಿ ಅಂದ್ರೆ ಇದೇ ರೀತಿಯಾಗಿ ಪ್ರಾಫಿಟ್ ಆಗೋದು 25,000 ಇತ್ತು, ಬಟ್ ಲಾಸ್ ಎಷ್ಟಾಗಿದೆ 42,990 ಆಯ್ತಾ. ಪ್ಲಸ್ ಎಂಡ್ ಆಫ್ ದ ಡೇ ನೋಡಿ 40,000 ಅಪ್ ಟು ಎಕ್ಸ್ಪೈರಿ ವರೆಗೂ ನೋಡಿದಾಗ, ಇದು ಎಕ್ಸ್ಪೈರಿ ವರೆಗೂ ನೋಡಿದಾಗ ನೋಡಿ ನಿಮ್ಗೆ ಎಕ್ಸ್ಪೈರಿ ದಿವಸ ನಿಮ್ಗೆ ಎಷ್ಟು ಲಾಸ್ ಆಗಿದೆ, 27,000 ಲಾಸ್ ಆಗಿದೆ. ಅರ್ಥ ಆಯ್ತಾ ಇದಲ್ಲ, ಕನ್ಫ್ಯೂಸ್ ಮಾಡ್ಕೋಬೇಡಿ. ನಾನು ಏನ್ ಹೇಳಕ್ ಹೋಗ್ತಾ ಇದ್ದೀನಿ ನಿಮಗೆ ಅಂದ್ರೆ, ನೀವು ಶಾರ್ಟ್ ಶೆಡಲ್ ಮಾಡ್ತೀರಿ ಅನ್ಕೊಳ್ಳಿ. ಶಾರ್ಟ್ ಶೆಡಲ್ ಮಾಡಿದಾಗ ಇಂಟ್ರಾಡೇ ನಲ್ಲಿ ಪ್ರಾಫಿಟ್ ಇತ್ತೆ, ಸುಮ್ಮನೆ ಎಕ್ಸಿಟ್ ಮಾಡ್ಕೊಂಬೇಡಿ, ಒಂದು ಆಪ್ಷನ್. ಎರಡನೇ ಆಪ್ಷನ್, ಇಲ್ಲಪ್ಪ ನಾವು ರಿಸ್ಕ್ ತಗೊಂತೀವಿ ಅನ್ನೋರು ಎಂಡ್ ಆಫ್ ದ ಡೇ ನೋಡ್ಕೊಂಡು ಎಂಡ್ ಆಫ್ ದ ಡೇ ಏನ್ ಮಾಡ್ತೀರಿ ಅಂದ್ರೆ ಈ ಕಡೆ ಡೆಲ್ಟಾ 10 ಈ ಕಡೆ ಡೆಲ್ಟಾ 10 ಬೈ ಮಾಡಿ ಬಿಟ್ಬಿಡಿ. ಓಕೆ, ಡೆಲ್ಟಾ 10 ಬೈ ಮಾಡಿ ಬಿಟ್ಬಿಡಿ. ಸೊ ಅವಾಗ ನಿಮ್ಗೆ ಲಾಸ್ಟ್ ಎಷ್ಟಾಯ್ತು, 42,000 ಲಾಸ್ ಇತ್ತಲ್ವಾ. ಈಗ ನೋಡಿ, ಸೊ ನಿಮ್ಗೆ ಏನಾಯ್ತು ಲಾಸು 14,000 ಬಂತು. 42,000 ಲಾಸ್ ಆಗೋ ಜಾಗದಲ್ಲಿ 14,000 ಲಾಸಿಗೆ ಬಂದ್ರಿ. ಓಕೆ, ಸೊ ಏನಾಯ್ತು ನಿಮಗೆ ಉಳಿತಲ್ಲ ದುಡ್ಡು. ಸೊ ಹೆಡ್ಜಿಂಗ್ ಮಾಡ್ಕೊಳ್ಳಿ. ಸೊ ಇದನ್ನ ಎಕ್ಸ್ಪೈರಿ ಡೇ ವರೆಗೂ ಹಂಗೆ ಬಿಟ್ಟಿದೆ ಅಂತ ಅನ್ಕೊಳ್ಳಿ. ಎಕ್ಸ್ಪೈರಿ ಡೇ ವರೆಗೂ ನೀವು ಹಂಗೆ ಬಿಟ್ಬಿಟ್ರಿ. ಅದ್ರಲ್ಲಿ ಎಷ್ಟಾಯ್ತು, 27,000 ಲಾಸ್ ಇತ್ತಲ್ಲ. ಈಗ ನೋಡಿ 19,000 ಲಾಸಿಗೆ ಬರ್ತೀರಾ. ನಾನಿಲ್ಲಿ ಅಡ್ಜಸ್ಟ್ಮೆಂಟ್ಸ್ ಅನ್ನ ಹೇಳ್ಕೊಟ್ಟಿಲ್ಲ, ಅಡ್ಜಸ್ಟ್ಮೆಂಟ್ಸ್ ಇದಾವೆ, ಡೈರೆಕ್ಷನ್ ನೋಡೋದಿದ್ದಾವೆ, ಇವೆಲ್ಲ ನೋಡ್ಕೊಂಡು ನೀವು ಟ್ರೇಡ್ ಮಾಡ್ಬೇಕಾಗುತ್ತೆ. ಓಕೆನಾ. ಸೊ ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ಲ ನಿಮಗೆ, ಶಾರ್ಟ್ ಶೆಡಲ್ ಅಂದ್ರೆ ಏನು, ಎಟ್ ದ ಮನಿಯ ಕಾಲ್ ಆಪ್ಷನ್ ಅಂಡ್ ಪುಟ್ ಆಪ್ಷನ್ ಎರಡನ್ನೂ ಸಹಿತ ನಾವು ಸೆಲ್ ಮಾಡ್ತೀವಿ. ಇಲ್ಲಿ ನಾವು ಯಾವುದೇ ರೀತಿಯ ಡೈರೆಕ್ಷನ್ ನೋಡಲ್ಲ. ನಮ್ಮ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂದ್ರೆ ಮಾರ್ಕೆಟ್ ನ್ಯೂಟ್ರಲ್ ನೋಡ್ತೀವಿ. ಅಂದ್ರೆ ಇವತ್ತು ಮಾರ್ಕೆಟ್ ಅಲ್ಲಿ ಏನು ಮೂವ್ಮೆಂಟ್ ಆಗಲ್ಲ, ಇವತ್ತು ಸೈಡ್ ವೈಸ್ ಇರುತ್ತೆ ಅಂತ ನಾವು ಯೋಚನೆ ಮಾಡ್ತೀವಿ. ಈ ಒಂದು ಸ್ಟ್ರಾಟಜಿನ ಡಿಪ್ಲಾಯ್ ಮಾಡ್ತೀವಿ. ಓಕೆನಾ. ಸೊ ಏನಾರ ಅರ್ಥ ಆಗಿಲ್ಲ ಅಂದ್ರೆ ಜಸ್ಟ್ ಕಾಮೆಂಟ್ ಬಾಕ್ಸ್ ಕಾಮೆಂಟ್ ಮಾಡಿ, ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ.